ಪ್ರಜ್ವಲ್ ಪರಾರಿ ಆಗಿರುವ ಬಗ್ಗೆ ಗುಬ್ಬಿ ಶಾಸಕ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ರೇವಣ್ಣ ಕುಮಾರಸ್ವಾಮಿ ದೇವೇಗೌಡ್ರೆ ಫ್ಲೈಟ್ ಅನ್ನು ಬುಕ್ ಮಾಡಿ ಕಳಿಸಿರೋದು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಅವರಿಗೆ ಗೊತ್ತು ಅಂತ ಎಸ್.ಆರ್. ಶ್ರೀನಿವಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊರದೇಶಕ್ಕೆ ಕಳಿಸಿದವರು ಯಾರು, ಇದೆಲ್ಲ ಕುಮಾರಸ್ವಾಮಿ ನಾಟಕ ಅಂತ ಹೇಳಿದ್ದಾರೆ. ರೇವಣ್ಣನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಗುಬ್ಬಿ ಶಾಸಕ ಆಗ್ರಹಿಸಿದ್ದಾರೆ. ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ಮಾತನೇ ಆಡಲ್ಲ. ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಅವ್ರು ಮಾತೇ ಆಡಲ್ಲ. ಗೊತ್ತಿಲ್ಲ ಆದ್ರೆ ಅವ್ರನ್ನ ಕೇಳಬೇಕು. ಅವ್ರು ನನ್ನ ಬಗ್ಗೆ ಮಾತಾಡಿದ ಸರ್ ಬಿಡ್ತೀನಿ, ನಿಮ್ಮನ್ನೆಲ್ಲ ಕರೆದೇ ಬಿಡ್ತೀನಿ. ನನಗೇನು ಗೊತ್ತು, ಕುಮಾರಸ್ವಾಮಿಗೆ ಗೊತ್ತು, ಕಳಿಸಿದವ್ರಿಗೆ ದೇವೇಗೌಡರಿಗೆ ಗೊತ್ತು, ರೇವಣ್ಣ ಅವ್ರಿಗೆ ಗೊತ್ತು. ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿರೋರು ಅವರು. ಯಾಕೆಂದರೆ ಪೆನ್ ಡ್ರೈವು ಇದೆ ಅಂತ ಹೇಳ್ಬಿಟ್ಟು 6 ತಿಂಗಳು ಮೊದಲೇ ಇವ್ರು ಎಲ್ಲರಿಗೂ ಗೊತ್ತೈತಿ. ಇಡೀ ಜಗಜ್ಜಾಹಿರ 6 ತಿಂಗಳು ಹಿಂದೆಲೇ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಯಾರು, ಕುಮಾರಸ್ವಾಮಿ ಅವರು. ಅಂಥವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ 2 ದಿವಸ ಮೊದಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವನ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಯಾರು? ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ, ಸೃಷ್ಟಿ ಮಾಡಿರ್ತಕ್ಕಂಥ ನಾಟಕ. ಗೊತ್ತಿಲ್ಲ ಸರ್, ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ನಾವು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ. ಯಾಕೆಂದರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿದೆ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರು ನೋವಾಗುತ್ತೆ ಅಷ್ಟು ಪರಿಸ್ಥಿತಿ. ಕುಮಾರಸ್ವಾಮಿ ಅವ್ರು ನನ್ನ ಬಗ್ಗೆ ಮಾತನೇ